ಸ್ನೇಹಿತರೆ ನಮಸ್ತೆ. ಕಾಶಿ ಅಯೋಧ್ಯ ನಂತರ ಈಗ ಕರ್ನಾಟಕ ಭಾರತ್ ಗೌರವ್ ರೈಲು ನಿಮಗೆ ಪುರಿಯ ಶ್ರೀ ಜಗನ್ನಾಥನ ದರ್ಶನ ಮಾಡಿಸಲು ತಯಾರಾಗಿ ನಿಂತಿದೆ. ಎಲ್ಲಾ ಭಾರತ್ ಗೌರವ್ ರೈಲಿನ ಯಾತ್ರೆಯಂತೆ ಇದರಲ್ಲೂ ನಿಮಗೆ ಕರ್ನಾಟಕ ಸರ್ಕಾರದ ಸಬ್ಸಿಡಿ ಸಿಗಲಿದ್ದು, ಪುರಿಯ ಶ್ರೀ ಜಗನ್ನಾಥನ ದರ್ಶನ, ಕೋನಾರ್ಕ್ನ ಸೂರ್ಯ ದೇಗುಲದ ದರ್ಶನ, ಗಂಗಾಸಾಗರ ಹಾಗೂ ಕೋಲ್ಕತ್ತಾದ ಜಗತ್ಪ್ರಸಿದ್ಧ ದಕ್ಷಿಣೇಶ್ವರದ ಕಾಳಿ ಮಾತೆಯ ದರ್ಶನ ಆಗಲಿದ್ದು, ಯಾತ್ರೆಯು 7 ದಿನ ಮತ್ತು 8 ರಾತ್ರಿಯ ಸುದೀರ್ಘ ಆಧ್ಯಾತ್ಮಿಕ ಯಾತ್ರೆ ಆಗಿರಲಿದೆ. ಯಾತ್ರೆಗೆ ಆಗುವ ವೆಚ್ಚ, ಸಬ್ಸಿಡಿ, ಅಲ್ಲಿ ನಿಮಗೆ ಸಿಗುವ ಅನುಕೂಲತೆಗಳು, ಯಾವ ಊರು ಮತ್ತು ಸ್ಟೇಷನ್ನಲ್ಲಿ ರೈಲ್ ಹತ್ತಬಹುದು, ದರ್ಶನ ಆಗುವ ದೇಗುಲಗಳ ಸಂಕ್ಷಿಪ್ತ ಧಾರ್ಮಿಕ ಕಥೆಗಳು, ಈ ಎಲ್ಲಾ ವಿಷಯಗಳನ್ನ ಸ್ವತಃ ನಾವೇ ಪ್ರಯಾಣಿಸುತ್ತಿರುವ ಅನುಭವದೊಂದಿಗೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕರ್ನಾಟಕ ಭಾರತ್ ಗೌರವ್ ಯಾತ್ರೆಯ ಈ ರೈಲಿಗೆ ಪುರಿ ಜಗನ್ನಾಥ್ ಗಂಗಾಸಾಗರ್ ದರ್ಶನ್ ಎಂದು ಹೆಸರಿಡಲಾಗಿದೆ. ಭಾರತೀಯ ರೈಲ್ವೆ ಇಲಾಖೆಯ IRCTCಯು ಕರ್ನಾಟಕದಿಂದ ಹೊರಡುವ ಒಬ್ಬ ಯಾತ್ರೆಗೆ 20,000 ರೂಪಾಯಿಯನ್ನ ನಿಗದಿಪಡಿಸಿದೆ. ಆದರೆ ಕರ್ನಾಟಕ ಸರ್ಕಾರ ಒಬ್ಬರಿಗೆ 5,000 ರೂಪಾಯಿ ಸಬ್ಸಿಡಿ ನೀಡುವುದರಿಂದ ಒಬ್ಬರಿಗೆ ಕೇವಲ 15,000 ರೂಪಾಯಿ ವೆಚ್ಚ ಆಗಲಿದೆ. ಇನ್ನು ಈ ಯಾತ್ರೆಯಲ್ಲಿ ನಿಮಗೆ ಸಿಗುವ ಸವಲತ್ತುಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಯಾತ್ರೆಯಲ್ಲಿ ನೀವು ಪ್ರಯಾಣಿಸುವ ರೈಲು 3rd AC ಆಗಿರುತ್ತೆ. ರೈಲನ್ನು ಹೊರತುಪಡಿಸಿ ತೀರ್ಥಕ್ಷೇತ್ರಗಳಲ್ಲಿ ರಾತ್ರಿ ತಂಗಲು ನಾನ್ AC ಹೋಟೆಲ್ ರೂಮ್ಗಳ ವ್ಯವಸ್ಥೆ ಮಾಡಿಕೊಡ್ತಾರೆ. ಇನ್ನು ಯಾತ್ರೆಯ ಆರಂಭದಿಂದ ಕೊನೆಯವರೆಗೆ ಕಾಫಿ, ಟೀ ಹಾಗೂ ಊಟದ ಸಂಪೂರ್ಣ ಜವಾಬ್ದಾರಿ IRCTC ಅವರದ್ದೇ ಆಗಿರುತ್ತೆ. ರೈಲಿನಿಂದ ದೇವಸ್ಥಾನಕ್ಕೆ ಅಥವಾ ಹೋಟೆಲ್ಗಳಿಗೆ ಹೋಗಲು ಬಸ್ನ ವ್ಯವಸ್ಥೆಯೂ ಕೂಡ ಅವರದ್ದೇ ಆಗಿರುತ್ತೆ. ನೀವು ನಿಮ್ಮ ವೈಯಕ್ತಿಕ ಖರ್ಚುಗಳನ್ನಷ್ಟೇ ನೋಡಿಕೊಳ್ಳಬೇಕು. ಮೊದಲಿಗೆ ನೀವು ಡಿಸ್ಕ್ರಿಪ್ಷನ್ ನಲ್ಲಿ ನೀಡಿರೋ IRCTC ಅವರ ಅಧಿಕೃತ ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಬೇಕು. ಮೊದಲ ದಿನ ರೈಲು ಬೆಂಗಳೂರಿನ SMVT ನಿಲ್ದಾಣದಿಂದ ಹೊರಡುತ್ತೆ. ನಂತರ ಅದು ತುಮಕೂರು, ಬೀರೂರು, ದಾವಣಗೆರೆ, ಹಾವೇರಿ, ಹುಬ್ಬಳ್ಳಿ, ಗದಗ, ಹೊಸಪೇಟೆ ಮತ್ತು ಬಳ್ಳಾರಿ ಸ್ಟೇಷನ್ಗಳಲ್ಲಿ ಯಾತ್ರಿಗಳನ್ನು ಹತ್ತಿಸಿಕೊಂಡು ನೇರವಾಗಿ ಒಡಿಶಾದ ಪುರಿಯ ಕಡೆ ಹೊರಡುತ್ತೆ. ಮೊದಲನೇ ದಿನ ಕಾಫಿ, ಟೀ, ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ ಹಾಗೂ ರಾತ್ರಿಯ ಊಟ ರೈಲಿನಲ್ಲೇ ನೀಡುತ್ತಾರೆ. ಎರಡನೇ ದಿನವೂ ಸಂಪೂರ್ಣ ರೈಲಿನ ಪ್ರಯಾಣವೇ ಇರಲಿದ್ದು, ತಿಂಡಿ ಊಟ ರೈಲಿನಲ್ಲೇ ಆಗಲಿದೆ. ಮೂರನೇ ದಿನ ರೈಲು ಶ್ರೀ ಕ್ಷೇತ್ರ ಪುರಿಯನ್ನ ಬೆಳಿಗ್ಗೆನೆ ತಲುಪಿಡುತ್ತೆ. ಅಲ್ಲಿ ನಿಮಗೆ ಬಸ್ಗಳ ಮೂಲಕ ರೂಮಿಗೆ ಕರೆದೊಯ್ಯುತ್ತಾರೆ. ಅಲ್ಲಿ ನೀವು ಫ್ರೆಶ್ ಅಪ್ ಆದಮೇಲೆ ಊಟದ ನಂತರ ಪುರಿಯ ಶ್ರೀ ಜಗನ್ನಾಥನ ದರ್ಶನ ಮಾಡಿಸಲು ದೇಗುಲಕ್ಕೆ ಕರೆದೊಯ್ಯಲಾಗುತ್ತದೆ. ಜಗನ್ನಾಥನು ಪುರಿಯಲ್ಲಿ ನೆಲೆಸಿದ ಕಥೆಯನ್ನ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಕೇಳಿ. ಒಂದು ಪೌರಾಣಿಕ ಕಥೆಯ ಪ್ರಕಾರ ವಿಷ್ಣು ಭಕ್ತನಾಗಿದ್ದ ಇಂದ್ರದ್ಯುಮ್ನ ಮಹಾರಾಜನು ಈ ಪ್ರಾಂತ್ಯವನ್ನು ಆಳ್ತಾ ಇದ್ದಾಗ ಒಂದು ದಿನ ಅವನಿಗೆ ದೈವವಾಣಿಯೊಂದು ಕೇಳಿಸುತ್ತೆ. ಅದರ ಪ್ರಕಾರ ಪುರಿಯ ಸಮುದ್ರ ತೀರದಲ್ಲಿ ತೇಲಿ ಬಂದಂತಹ ಬೃಹತ್ ಭವ್ಯ ಮರದ ದಿಮ್ಮಿಯಿಂದ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣ, ಬಾಲಭದ್ರ ಹಾಗೂ ಸುಭದ್ರೆಯ ವಿಗ್ರಹವನ್ನು ರಾಜನು ಕೆತ್ತಿಸಿ ಮಂದಿರದಲ್ಲಿ ಪ್ರತಿಷ್ಠಾಪಿಸಬೇಕಾಗಿರುತ್ತೆ. ಈ ವಿಗ್ರಹಗಳನ್ನು ಮಾಡಿಕೊಡಬೇಕೆಂದು ವಿಶ್ವಕರ್ಮನಲ್ಲಿ ರಾಜನು ಕೇಳಿಕೊಳ್ತಾನೆ. ಆಗ ವಿಶ್ವಕರ್ಮನು, ನಾನು 21 ದಿನದಲ್ಲಿ ಈ ವಿಗ್ರಹಗಳನ್ನ ನಿರ್ಮಿಸ್ತೀನಿ. ಆ ಸಮಯದಲ್ಲಿ ಯಾರೂ ಕೂಡ ದೇಗುಲದ ಬಾಗಿಲನ್ನು ತೆಗೆದು ಒಳಗೆ ಬರಕೂಡದು. ಯಾರಾದರೂ ಒಳಗೆ ಬಂದರೆ ನಾನು ನನ್ನ ಕೆಲಸವನ್ನ ನಿಲ್ಲಿಸಿಬಿಡ್ತೇನೆ ಅಂತ ಷರತ್ತು ಹಾಕ್ತಾನೆ. ದೇಗುಲದಲ್ಲಿ ಕೆತ್ತನೆಯ ಕೆಲಸ ಆರಂಭವಾಗಿ ಕೇವಲ 2 ವಾರವಾಗಿತ್ತು. ಆದರೆ ಒಂದು ದಿನ ಕೆತ್ತನೆ ಕೆಲಸದ ಶಬ್ದ ದಿಢೀರನೆ ನಿಂತು ಹೋಯಿತು. ರಾಜನು ಏನೋ ಅಚಾತುರ್ಯ ಆಗಿರಬೇಕೆಂದುಕೊಂಡು ಷರತ್ತನ್ನ ಮರೆತು ದೇಗುಲದ ಬಾಗಿಲನ್ನ ತೆರೆದು ಬಿಡ್ತಾನೆ. ರಾಜ ತನ್ನ ಕೆಲಸಕ್ಕೆ ವಿಘ್ನ ಮಾಡಿದನೆಂದು ವಿಶ್ವಕರ್ಮನು ಅಲ್ಲೇ ಮಾಯವಾಗಿ ಹೋಗ್ತಾನೆ. ಆದ್ದರಿಂದ ಇಂದು ಕೂಡ ಅರ್ಧ ಮಾತ್ರ ಕೆತ್ತಲ್ಪಟ್ಟ ಕೈಗಳು ಇಲ್ಲದ ಮೂರ್ತಿಗಳನ್ನು ನಾವು ಪುರಿ ಜಗನ್ನಾಥ ಮಂದಿರದಲ್ಲಿ ನೋಡ್ತೇವೆ. ಆದರೂ ಭಗವಂತ ತನ್ನ ದರ್ಶನ ಮಾಡಿದವರಿಗೆ ಮೋಕ್ಷ ಪ್ರದಾನ ಮಾಡ್ತಾನೆಂದು ಭಕ್ತರು ನಂಬಿ ಇಂದಿಗೂ ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭೇಟಿ ನೀಡ್ತಾರೆ. ಇನ್ನು ಯಾತ್ರಿಗಳು ಭಗವಂತನ ದರ್ಶನ ಪಡೆದ ನಂತರ ಅಂದು ರಾತ್ರಿ ಪುರಿಯ ಹೋಟೆಲ್ ರೂಮಿನಲ್ಲೇ ತಂಗಬೇಕು. ಮರುದಿನ ಅಂದರೆ 4ನೇ ದಿನ ಬೆಳಗ್ಗೆ ಹೋಟೆಲ್ನಲ್ಲಿ ತಿಂಡಿಯ ನಂತರ ಪುರಿಯ ಸಮುದ್ರ ತೀರಕ್ಕೆ ಹೋಗಬಹುದು. ಅಲ್ಲಿಂದ ನೇರವಾಗಿ ಕೋನಾರ್ಕ್ನ ಸೂರ್ಯ ದೇವಾಲಯಕ್ಕೆ ಕರೆದೊಯ್ಯಲಾಗುತ್ತದೆ. ಪುರಾಣ ಕಥೆಯ ಪ್ರಕಾರ ಶ್ರೀಕೃಷ್ಣನ ಪುತ್ರನಾದ ಸಂಬನು ಕುಷ್ಠರೋಗ ಪೀಡಿತನಾಗಿದ್ದಾಗ ಸೂರ್ಯದೇವನ ಕೃಪೆಯಿಂದ ರೋಗಮುಕ್ತನಾಗ್ತಾನೆ. ಅದಕ್ಕೆ ಅವನು ಕೋನಾರ್ಕ್ನಲ್ಲಿ ಸೂರ್ಯದೇವನ ಮಂದಿರ ನಿರ್ಮಿಸಿದ ಎಂಬ ಕಥೆ ಇದೆ. ಇಲ್ಲಿ ಸೂರ್ಯದೇವನ ದರ್ಶನದ ನಂತರ ರಾತ್ರಿ ಊಟ ಆದ ಮೇಲೆ ಪುರಿಯಿಂದ ರೈಲು ಕೋಲ್ಕತ್ತಾ ಕಡೆ ಹೊರಡಲಿದೆ.
5ನೇ ದಿನ ಬೆಳಗ್ಗೆ ತಿಂಡಿ ನಂತರ ರೈಲು ಕೋಲ್ಕತ್ತಾವನ್ನ ತಲುಪುತ್ತೆ. ಅಲ್ಲಿಂದ ನೇರವಾಗಿ ಗಂಗಾಸಾಗರಕ್ಕೆ ಬಸ್ ಅಥವಾ ದೋಣಿಯಲ್ಲಿ ಕರೆದೊಯ್ತಾರೆ. ಗಂಗಾಸಾಗರ ತಲುಪಿದ ನಂತರ ಯಾತ್ರಿಕರನ್ನ ಹೋಟೆಲ್ ರೂಮಿಗೆ ಕರೆದೊಯ್ತಾರೆ. ಅಲ್ಲಿ ಊಟದ ನಂತರ ನಿಮ್ಮನ್ನ ಪವಿತ್ರ ಗಂಗಾ ಮಾತೆಯು ಸಮುದ್ರವನ್ನು ಸೇರುವ ಸ್ಥಳಕ್ಕೆ ಕರೆದೊಯ್ಯಲಾಗುತ್ತದೆ. ಗಂಗಾಸಾಗರ್ ಎಂಬುದು ಗಂಗೆಯು ಸಮುದ್ರವನ್ನು ಸೇರುವ ಸ್ಥಳದಲ್ಲಿರೋ ಒಂದು ದ್ವೀಪ. ಇನ್ನು ಪೌರಾಣಿಕ ಕಥೆ ಪ್ರಕಾರ ಒಮ್ಮೆ ಸಾಗರ ರಾಜನು ತನ್ನ ಕಳೆದು ಹೋದ ಕುದುರೆ ಹುಡುಕುವಾಗ ಕಾಡಿನಲ್ಲಿ ಕಪಿಲ ಮುನಿಯ ತಪಸ್ಸಿಗೆ ಭಂಗವಾಯಿತಂತೆ. ಇದರಿಂದ ಕೋಪಗೊಂಡ ಮುನಿಯು ಸಾಗರ ರಾಜನ 60,000 ಮಕ್ಕಳನ್ನು ಸುಟ್ಟು ಭಸ್ಮ ಮಾಡಿದರಂತೆ. ಆ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮುಂದೆ ಭಗೀರಥನು ಕೈಲಾಸದಿಂದ ಗಂಗೆಯನ್ನ ಭೂಮಿಗೆ ತಂದು ಈ ಗಂಗಾಸಾಗರದ ಸ್ಥಳದಲ್ಲೇ ಅವರ ಅಸ್ಥಿ ವಿಸರ್ಜನೆ ಮಾಡಿ ಅವರಿಗೆಲ್ಲ ಮೋಕ್ಷ ಕೊಡಿಸಿದನೆಂಬ ನಂಬಿಕೆ ಇದೆ. ಯಾತ್ರಿಕರು ಅಂದು ರಾತ್ರಿ ಗಂಗಾಸಾಗರದಲ್ಲೇ ತಂಗಬೇಕು. ಮರುದಿನ ಬೆಳಗ್ಗೆ ತಿಂಡಿಯ ನಂತರ ಬಸ್ನಲ್ಲಿ ಕೋಲ್ಕತ್ತಾಗೆ ಹೊರಡಬೇಕು. ಅಲ್ಲಿಗೆ ತಲುಪಿದ ನಂತರ ನಿಮ್ಮನ್ನ ದಕ್ಷಿಣೇಶ್ವರದ ಜಗತ್ ಪ್ರಸಿದ್ಧ ಕಾಳಿ ಮಂದಿರಕ್ಕೆ ಕರೆದೊಯ್ತಾರೆ. ದಕ್ಷಿಣೇಶ್ವರದ ಕಾಳಿ ಮಂದಿರ ನಿರ್ಮಾಣವಾದದ್ದೇ ಒಂದು ರೋಚಕ ಕಥೆ. 1847ರಲ್ಲಿ ರಾಣಿ ರಶಮೋನಿ ವಾರಾಣಸಿಗೆ ಹೋಗುವ ತಯಾರಿಯಲ್ಲಿರ್ತಾಳೆ. ಆದರೆ ಆ ರಾತ್ರಿ ಕನಸಿನಲ್ಲಿ ಬಂದ ಕಾಳಿ ಮಾತೆಯು ವಾರಾಣಸಿಗೆ ಹೋಗುವ ಅಗತ್ಯ ನಿನಗಿಲ್ಲ, ಬದಲಾಗಿ ಗಂಗಾ ತೀರದಲ್ಲಿ ನನ್ನ ಮಂದಿರ ನಿರ್ಮಾಣ ಮಾಡುವಂತೆ ಆಣತಿಯನ್ನು ಇಡ್ತಾಳೆ. ಆಗ ರಾಣಿಯು ಅಲ್ಲಿ ಕಾಳಿ ಮಂದಿರವನ್ನು ನಿರ್ಮಿಸಿದಳು. ಇದೇ ಮಂದಿರದಲ್ಲೇ ಶ್ರೀರಾಮಕೃಷ್ಣ ಪರಮಹಂಸರು ದೇವಿಯ ಅರ್ಚಕರಾಗಿ ನೇಮಕಗೊಳ್ತಾರೆ. ಮುಂದೆ ಇಲ್ಲೇ ಇವರ ಶಿಷ್ಯ ಸ್ವಾಮಿ ವಿವೇಕಾನಂದರು ಪರಮಹಂಸರನ್ನು ಭೇಟಿಯಾಗಿ ಆಧ್ಯಾತ್ಮಿಕ ಸಾಧನೆಗಳನ್ನು ಮಾಡಿ ಇಡೀ ವಿಶ್ವಕ್ಕೆ ಹಿಂದೂ ಧರ್ಮದ ಹೊಸ ಅಧ್ಯಾಯವನ್ನ ಹೇಳಿಕೊಡ್ತಾರೆ. ಕಾಳಿಯ ದರ್ಶನದ ನಂತರ ಅಂದು ರಾತ್ರಿ ರೈಲು ಬೆಂಗಳೂರಿನ ಕಡೆ ಹೊರಡುತ್ತೆ. ಮರುದಿನವೂ ಸಂಪೂರ್ಣ ರೈಲಿನ ಪ್ರಯಾಣವೇ ಇರಲಿದ್ದು ಊಟ ತಿಂಡಿ ಎಲ್ಲ ಅಲ್ಲೇ ಆಗುತ್ತೆ. 8ನೇ ದಿನ ರೈಲು ಕರ್ನಾಟಕವನ್ನು ತಲುಪಲಿದ್ದು ಯಾತ್ರಿಕರೆಲ್ಲ ತಮ್ಮ ಸ್ಟೇಷನ್ನಲ್ಲಿ ಇಳಿದುಕೊಂಡ ನಂತರ ಯಾತ್ರೆ ಸಂಪೂರ್ಣ ಆಗುತ್ತೆ. ಈ ಯಾತ್ರೆ ಪ್ರತಿ ತಿಂಗಳು ಇರೋದಿಲ್ಲ, ಬದಲಾಗಿ ನೀವು IRCTC ಅವರ ವೆಬ್ಸೈಟ್ ಅನ್ನು ಆಗಾಗ ಚೆಕ್ ಮಾಡುತ್ತಲೇ ಇರಬೇಕು. ಹಾಗೆ ಯಾವಾಗ ಈ ಯಾತ್ರೆ ಆರಂಭ ಆಗುತ್ತೋ ತಕ್ಷಣವೇ ಟಿಕೆಟ್ ಬುಕ್ ಮಾಡೋದು ಒಳ್ಳೆಯದು. ಅದಲ್ಲದೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಅಥವಾ ನಿಮ್ಮ ಹತ್ತಿರದ ರೈಲ್ವೆ ಸ್ಟೇಷನ್ನಲ್ಲೂ ಈ ಯಾತ್ರೆಯ ಬಗ್ಗೆ ವಿಚಾರಿಸಬಹುದು. ಈ ಮಾಹಿತಿಯೊಂದಿಗೆ ಇಂದಿನ ಈ ವಿಡಿಯೋನು ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಯಾತ್ರೆಯ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.